ಜೈ ಶ್ರೀರಾಮ್ ವಂದೇ ಮಾತರಂ. ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ. ಇದೇ ತಿಂಗಳ ಜನವರಿ 22, 2024ರಂದು ರಾಮಲಲ್ಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗಲಿದೆ. ಸಮಸ್ತ ವಿಶ್ವದ ಸಮಸ್ತ ಹಿಂದೂ ಬಾಂಧವರಲ್ಲಿ ಸಂತೋಷ ಮೂಡಿದೆ. ಈಗ ಮುಸ್ಲಿಮರಿಗೆ ಮೆಕ್ಕ ಹೆಂಗ ಪವಿತ್ರ ಸ್ಥಳ, ನಮ್ಗೆ ಅಯೋಧ್ಯೆ ಕೂಡ ನಮ್ಮ ಹಿಂದೂಗಳಿಗೆ ಪವಿತ್ರ ಸ್ಥಳ. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ರಾಮನ ಜಪ ಮಾಡಬೇಕು. 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ಪ್ರತಿಯೊಂದು ಮನೆಯಲ್ಲಿ ರಾಮ ಅಂತೇಳಿ ಪ್ರತಿಯೊಬ್ಬರು ಜಪ ಮಾಡಿ ಮತ್ತು ಮಕ್ಕಳಿಗೆ ಕೂಡ ಹೇಳ್ಕೊಡ್ಬೇಕು. ಮತ್ತು ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾಡಬೇಕು. ಆಮೇಲೆ ಜನವರಿ 22ರಂದು ಎಲ್ಲರ ಒಂದು ವಿಶೇಷ ಪೂಜೆ ಮಾಡಬೇಕು. ಆಮೇಲೆ ಎಲ್ಲ ಸಮಸ್ತ ಪ್ರತಿಯೊಬ್ಬರು ಹಿಂದೂಗೆ ಈ ಒಂದು ರಾಮ ಮಂದಿರದ ಬಗ್ಗೆ ಮುಟ್ಟಬೇಕು. ಆಮೇಲೆ ಅಕ್ಷತ ಕಾಳುಗಳು ಬಂದವ, ಅಕ್ಷತ ಕಾಳುಗಳು ಕೂಡ ಪ್ರತಿಯೊಬ್ಬರು ಮನೆಗೆ ಹಿಂದೂಗಳು ಮನೆಗೆ ಮುಟ್ಟಬೇಕು. ಇಂಥ ಮನೆಗೆ ಮುಟ್ಟಿಲ್ಲ ಅಂತ ಅನ್ಕೋಬಾರ್ದು. ಅದು ಹಳ್ಳಿಯಾಗ ಯಾವುದೇ ಮನೆ ಇರಲಿಲ್ಲ, ಕೊನೆ ಮನೆ ಇರಲಿ, ಹಿಂದೂ ಮನೆ ಅವ್ರ ಮನೆ ಮುಟ್ಟಬೇಕು. ಎಲ್ಲ ಹಿಂದೂಗಳು ಮನೆ ಮೇಲೆ ಭಾಗವತ ಹಾರಾಡಬೇಕು. ಎಲ್ಲ ಹಿಂದೂಗಳು ಒಕ್ಕಟ್ಟಾಗಬೇಕು. ಈಗ ಮೆಕ್ಕ ಹೆಂಗ ಮುಸ್ಲಿಮರಿಗೆ ಹಿಂದೂಗಳಿಗೆ ಅಯೋಧ್ಯೆ, ವಿಶ್ವದ ಸಮಸ್ತ ಹಿಂದೂಗಳಿಗೆ ಅಯೋಧ್ಯೆನೇ ಪವಿತ್ರ ಭೂಮಿ. ಈ ಭಾರತವೇ ಒಂದು ಪವಿತ್ರ ಭೂಮಿ. ಸನಾತನ ಹಿಂದೂ ಧರ್ಮವೇ ಶ್ರೇಷ್ಠ. ನಮ್ಮ ಈ ಒಂದು ರಾಮ ಮಂದಿರ ಉದ್ಘಾಟನೆಗೆ ನಮ್ಮ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್, ಆಮೇಲೆ ರಾಮ ಮಂದಿರ ಟ್ರಸ್ಟ್ ಕಮಿಟಿ ಎಲ್ಲರೂ ಸೇರಿ ಜನವರಿ 22ರಂದು ರಾಮಲಲ್ಲ ಪ್ರತಿಷ್ಠಾಪನೆ ಆಗುತ್ತೆ. ಸಮಸ್ತ ಹಿಂದೂ ಬಾಂಧವರು ತಮ್ಮ ಊರಲ್ಲಿ ಹಿಂದೂ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಮಾಡಿ ಅವತ್ತೆಲ್ಲ ಸಿಹಿ ಹಂಚ್ಬೇಕು ಎಲ್ಲ. ಆಮೇಲೆ ಎಲ್ಲ ನಿಮ್ಮ ಗಾಡಿಗಳಾಗಲಿ ನಿಮ್ಮ ಮನೆಗಳಾಗಲಿ ಅಲ್ಲೆಲ್ಲ ಜೈ ಶ್ರೀರಾಮ್ ಅಂತ ಬರ್ಸ್ರಿ. ಆಮೇಲೆ ಹಿಂದೂ ಅಂತ ಬರ್ಸ್ರಿ ಪ್ರತಿಯೊಂದು ಅಂಗಡಿ ಆಗಲಿ ಎಲ್ಲರಾಗಲಿ. ಆಮೇಲೆ ಎಲ್ಲ ಜಾತಿ ಪಾತಿ ಅನ್ನೋದು ಬಿಟ್ಟುಬಿಟ್ರೆ ಪ್ರತಿಯೊಬ್ಬರು ಹಿಂದೂ ಅನ್ನಬೇಕು. ಹಿಂದೂ ಅಂದಾಗ ನಮ್ಮ ಸನಾತನ ಹಿಂದೂ ಧರ್ಮ ಉಳಿತೈತೆ, ಇಲ್ಲಾಂದ್ರೆ ನಮ್ಮ ಧರ್ಮ ನಾಶ ಆಗ್ತೈತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಹಿಂದೂ ಅನ್ಬೇಕು. ಯಾರೇ ಜಾತಿ ಕೇಳಲಿ ಹಿಂದೂ 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 ಅನ್ಬೇಕು. ಮತ್ತೊಮ್ಮೆ ನರೇಂದ್ರ ಮೋದಿ ಅವರು 2024ರಲ್ಲಿ ಮತ್ತೆ ಗೆಲ್ಲಬೇಕು. ಎಲ್ಲರೂ ನರೇಂದ್ರ ಮೋದಿಗೆ ಓಟ್ ಹಾಕ್ಬೇಕು. ಪ್ರತಿಯೊಬ್ಬರು ಹಿಂದೂ. ಒಂದೇ ಮಾತ್ರ. ಜೈ ಶ್ರೀರಾಮ್. ಅಯೋಧ್ಯಪತಿ ಶ್ರೀರಾಮ್ ಪ್ರಭು ಶ್ರೀರಾಮಚಂದ್ರ ಕಿ ಜೈ. ಜನವರಿ 22ರಂದು ಪ್ರತಿ ಹಿಂದೂ ಮನೆ ಮುಂದೆ ಉತ್ತರಕ್ಕೆ ಮುಖ ಮಾಡಿ 5 ದೀಪಗಳು ಹಚ್ಬೇಕು. ನೀವು ಎಷ್ಟಾದ್ರೂ ದೀಪ ಹಚ್ಚಿರಿ, ಆದರೆ ಉತ್ತರ ಮುಖಿ ಆಗಿ ಒಂದು 5 ದೀಪ ಹಚ್ಬೇಕು. ಅವತ್ತು ಸಂಭ್ರಮದ ವಾತಾವರಣ. ನಾವು ದೀಪಾವಳಿಗೆ ಎಷ್ಟು ಸಂಭ್ರಮದಿಂದ ಮಾಡ್ತೀವಿ, ಜನವರಿ 22ರಂದು ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ದಿನ ಅಷ್ಟೇ ಸಂಭ್ರಮದಿಂದ ಮಾಡ್ಬೇಕು. ಅವತ್ತೆಲ್ಲ ಪ್ರತಿ ಹಿಂದೂ ಮನೆ ಮುಂದೆ ದೀಪ ಹಚ್ಬೇಕು. ಅವತ್ತು ದೇವಸ್ಥಾನಗಳಲ್ಲಿ ಸಿಹಿಗಳನ್ನು ಅನ್ಸ್ರಿ. ನಿಮ್ಮ ದೇವಸ್ಥಾನದಾಗ ಏನೋ ಪ್ರಸಾದ ವ್ಯವಸ್ಥೆ ಮಾಡಿರಿ. ಒಟ್ಟು ಎಲ್ಲ ಹಿಂದೂಗಳ ಒಂದು ದೇವಸ್ಥಾನದಾಗ ಸೇರ್ರಿ. ಇವತ್ತು ಮುಸ್ಲಿಮಾನ್ರು ಹೆಂಗೆ ಶುಕ್ರವಾರಕ್ಕೊಮ್ಮೆ ನಮಾಜ್ಗೆ ಹೋಗ್ತಾರೆ, ನಾವು ಹಿಂದೂಗಳು ಶನಿವಾರಕ್ಕೊಮ್ಮೆ ಆಂಜನೇಯನ ದೇವಸ್ಥಾನದಲ್ಲಿ ಸೇರಿದಂಗೆ ಆಗ್ಬೇಕು. ಆವಾಗ ನಮ್ಮಲ್ಲಿ ಒಕ್ಕಟ್ಟು ಬರುತ್ತೆ. ಆಮೇಲೆ ಈ ಒಂದು ಎಲ್ಲ ಹಿಂದೂಗಳ ಕನಸು ಇವತ್ತು ನಮ್ಮ ಜನವರಿ 22ರಂದು ಈಡೇರಿದಂಗೆ ಆಗುತ್ತೆ. ವಿಶ್ವದ ಹಿಂದೂಗಳಲ್ಲಿ ಯಾವಾಗ ಜನವರಿ 22 ಬರ್ತಪ್ಪ ಅಂತ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಅದನ್ನ ವೇಟ್ ಮಾಡ್ತಾ ಇದ್ವಿ. ಆಮೇಲೆ 2024ರಲ್ಲಿ ಮತ್ತೆ ನರೇಂದ್ರ ಮೋದಿನ ಗೆಲ್ಲಿಸ್ಬೇಕು. ನರೇಂದ್ರ ಮೋದಿನ ಗೆಲ್ಸಿದ್ರೆ ಹಿಂದೂ ರಾಷ್ಟ್ರ ಆಗುತ್ತಾ ಭಾರತ. ನರೇಂದ್ರ ಮೋದಿ ಗೆಲ್ಸಿಲ್ಲ, ಓಟ್ ಹಾಕಿಲ್ಲ ಅಂದ್ರೆ ಮತ್ತೆ ನಮ್ಮ ದೇಶ ಅವನತಿ ಹೋಗುತ್ತಾ. ಪ್ರತಿಯೊಬ್ಬ ಹಿಂದೂ ನರೇಂದ್ರ ಮೋದಿಗೆ ಹಾಕ್ಬೇಕು, ನರೇಂದ್ರ ಮೋದಿನ ಗೆಲ್ಸ್ಬೇಕು. ನರೇಂದ್ರ ಮೋದಿ ಇರೋದ್ರಿಂದ ಇವತ್ತು ರಾಮ ಮಂದಿರ ರೆಡಿ ಆಗ್ತಾ ಇದೆ. ನರೇಂದ್ರ ಮೋದಿ ಇಲ್ಲ ಅಂದಿದ್ರೆ ರಾಮ ಮಂದಿರ ಆಗ್ತಿದ್ದಿಲ್ಲ. ಪರಿಸ್ಥಿತಿ ನಮ್ಮ ಹಿಂದೂಗಳು ಮತ್ತೆ ಅಲ್ಲೋಲಕಲ್ಲಾಗ್ತದೆ. ಇವತ್ತು ಹಿಂದೂಗಳಲ್ಲೇ ಒಕ್ಕಟ್ಟು ತಂದು ಇವತ್ತು ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದು ಇದು ವಿಶ್ವದಲ್ಲಿ ಭಾರತ ಯಾವತ್ತು ಸ್ವಾಮಿ ವಿವೇಕಾನಂದ ಸರ್ ಹೆಂಗೆ ವಿಶ್ವಕ್ಕೆ ನಮ್ಮ ಭಾರತದ ಸನಾತನ ಹಿಂದೂ ಧರ್ಮದ ಸಂಸ್ಕೃತಿ ಮೂಡಿಸಿದ್ರು, ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಕೂಡ ಅದೇ ಮಾರ್ಗದಲ್ಲಿ ಇವತ್ತು ಸಾಕ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಿಗೆ 2024ರಲ್ಲಿ ಪ್ರತಿಯೊಬ್ಬರು ಹಿಂದೂ ಓಟ್ ಹಾಕಿ BJPನ 435 ಸ್ಥಾನ ಗೆದ್ದು ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ನರೇಂದ್ರ ಮೋದಿ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್ ವಂದೇ ಮಾತರಂ. 2022 ಜನವರಿ 22 ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲರೂ ಸಜ್ಜರಾಗಿ. ಆಮೇಲೆ ಎಲ್ಲರಲ್ಲಿ ರಾಮ 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 ಅನ್ಬೇಕಲ್ಲರೂ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.